ಹೇಳ್ರಲ್ಲ. ಸರ್, ಬೆಳಗಾವಿಯಲ್ಲಿ ಕಾರ್ಯಗಾರದಲ್ಲಿ ಸರ್ ಹಾಂ, ಒಂದು ತಿಂಗಳ ಬಾಂಡ್ತಿಯನ್ನು ಹೊರಗೆ ಹಾಕಿದ್ದಾರೆ. ಸೀಸ್ ಮಾಡಿದ್ದಾರೆ. ಆಗ್ತದೆ. ಭಾಳಷ್ಟು ಕಡೆ ಆಗಿದೆ. ಬಡ್ನೆ ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದ ಹಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡಂತ ಹೇಳಿದ್ವಿ. ಯಾಕಂದ್ರೆ ದುಡ್ಡು ತೊಗೊಳ್ಳೋದು ಒಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ಇಶ್ಯೂ. ಸೊ ಅದು ಗೊಂದಲ ಇದೆ. ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡು 1 ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆಲ್ಲ ಒಂದು ಪರಿಹಾರ ಮಾಡಬೇಕಾಗಿದೆ. ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಬಾಣತಿ 1 ತಿಂಗಳು ಬಾಣ್ತಿಲ್ಲ ಸರ್. ಅವ್ರ ಮನೆಯಲ್ಲಿ ಮಾಡಿದ್ರೆ ಭಾಳ ಕಡೆ ಓಡಿದ್ದಾರೆ. ನಿನ್ನ ಮೇಲೆ ಸಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಯಾರು ಕನ್ಸರ್ ಇದ್ದಾರೋ ಸಿರೂರದಲ್ಲಿ ಆಗಿದೆ. ಬೇರೆ ಬೇರೆ ಕಡೆ ಕೂಡ ಆಗ್ತಾ ಇದೆ. ಫೈನಾನ್ಸ್ ಮಧ್ಯವರ್ತಿಗಳೇನಾದ್ರು ಅವರಿಂದನೇ ಕಿರುಕುಳ ಆಗ್ತಾ ಇರೋದು, ಅದಕ್ಕೊಂದು ಏನಾದ್ರು ಸರ್ ಇನ್ನೊಂದು ಅದಕ್ಕೆ ಮಧ್ಯವರ್ತಿಗಳ ಜೊತೆಗೆ ಈ ಮೈಕ್ರೋ ಫೈನಾನ್ಸ್ ಅವರು ಕೆಲವು ಸ್ಟಾಫ್ ಇನ್ವಾಲ್ವ್ ಇದ್ದಾರೆ. ಅದರ್ವೈಸ್ ಅವರು ಸಾಧ್ಯ ಮಾಡ್ಲಿಕ್ಕೆ ನಾವು ಅದನ್ನ ಒಂದ್ ಕಂತು ಮಾಡಿದ್ವಿ ಮಾಡಿದ್ವಿ. ನೋಡೋಣ ಕಾನೂನಲ್ಲಿ. ಯಾಕಂದ್ರೆ ಕಾನೂನು ಕೂಡ ನೋಡ್ಬೇಕಾಯ್ತು. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ನೋಡಿ ಮಾಡ್ತೀವಿ. ಸರ್, ಈಗ ವೋಟರ್ ಐ ಡಿ ಆಧಾರ್ ಕಾರ್ಡ್ ಕೊಟ್ಟರೆ ಯಾರಿಗೆ ಬೇಕಾದರೂ ಸಾಲ ಕೊಡ್ತಾರೆ ಸರ್. ಹಿಂಗಾಗಿ ಇದರಲ್ಲಿ ಫೈನಾನ್ಸ್ ಅವ್ರು ನೇರವಾಗಿ ಅವ್ರದ್ದು ಇದೆ ಡೌಟ್ಫುಲ್. ಯಾಕಂದ್ರೆ ನಾವು ಇದ್ರ ಪ್ರಶ್ನೆ ಕೇಳಿದ್ವಿ ಅವ್ರಿಗೆ. ಇಷ್ಟೆಲ್ಲ ದುಡ್ಡು ತೊಗೊಂಡ್ರು ನಿಮಗೆ ಮಧ್ಯವರ್ತಿಗೆ ಅರ್ಧ ದುಡ್ಡು ಹೋಗಿ ಕೊಟ್ಟಿದ್ದಾರೆ ಇವರು. ಅವ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಇದು ಅಸಾಧ್ಯ ಅದ. ನಮ್ಗೆ ಕೂಡ ಸಹ ಡೌಟ್ ಇದೆ. ಅದಕ್ಕೆ ಪೊಲೀಸರಿಗೆ ತನಿಖೆ ಮಾಡ್ಲಿಕ್ಕೆ ಹೇಳಿದ್ವಿ ಇದು ಹೆಂಗಾಗಿದೆ ಅಂತ. ನೋಡಿ ತನಿಖೆ ಮಾಡ್ತಿದ್ದಾರೆ. ಅವ್ರ ರಿಪೋರ್ಟ್ ಬಂದಾಗ ಮುಂದೆ ನೋಡ್ತೀವಿ ಏನು ಮಾಡೋದು. 1 ತಿಂಗಳು ಮಗನ ಸರ್ ಶೆಡ್ನೆ ಮಲಿಸಿದ್ದಾರೆ. ರಾತ್ರಿ ಎಲ್ಲ ಸೊಳ್ಳೆ ಕಚ್ಚಿದ್ದಾರೆ. ಅದೇನೋ ಆಗಿದೆ, ಆಗಿಲ್ಲ ಅಂತ ಹೇಳಿಕ್ಕಿಲ್ಲ. ಆದ್ರೆ ದೂರ ಕೊಡಲಿ. ಅವ್ರು ಕೊಟ್ಟರೆ ಆ ಫೈನಾನ್ಸು ಯಾರದಾರ ಅವ್ರ ಮೇಲೆ ಆ್ಯಕ್ಷನ್ ತೊಗೋತೀವಿ. ಸರ್, ಈಗ ಇನ್ನೊಂದು ನಿನ್ನೆ ಬಳ್ಳಾರಿಯಲ್ಲಿ ಮತ್ತು ಬೆಳಗಾವಿಯಲ್ಲಿ ಹೆಸರು ಪ್ರಸ್ತಾಪ ಆಯಿತು. ಏನತ್ರ ಇದು ಪರ್ಯಾಯವಾಗಿ ರಾಮುಲವ್ರನ್ನ ಕಾಂಗ್ರೆಸ್ಗೆ ಕರೆತರೋ ಪ್ರಯತ್ನ ಇಲ್ಲ. ಅದೆಲ್ಲ ಚರ್ಚೆ ಅಷ್ಟೇನೂ ಆಗಿಲ್ಲ. ಇಲ್ಲ ಚರ್ಚೆ ಇದೆ ಅಷ್ಟೇ. ಅದು ನೋಡೋಣ. ಇದು ಚರ್ಚೆದಲ್ಲಿದೆ. ನಮಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಬೆಂಗಳೂರು ಹೋದ್ಮ್ಯಾಗ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ತೀವಿ. ರಾಮುಲ್ ಅವರು ಮಾತಾಡಿದ್ರು. ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಬೆಳೆದಂತ ನಾಯಕರು ಅವ್ರನ್ನ ಮುಗಿಸಕ್ಕೆ ನಾನು ಸಂಬಂಧ ಅಂದ್ರೆ ನಾನೇನು BJPಯಲ್ಲಿ ಬೆಳೆದಂಥ ನಾಯಕ. ನಾನು BJP ಪಕ್ಷಕ್ಕೆ ಕೊಡುಗೆ ಇದೆ ಅಂತ ಮಾತಾಡಿದ್ದಾರೆ. ಎಲ್ಲಿ ಒಂದು ಕಡೆ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ಳೋದು ಪ್ರಯತ್ನ ಆಗ್ತಿದೆ ಅಂತ. ಅದೇನಾಗಿದೆ ಗೊತ್ತಿಲ್ಲ. ನನಗೆ ಪೂರ್ಣ ಪ್ರಮಾಣ ಗೊತ್ತಿಲ್ಲ. ಬೆಂಗಳೂರು ಹೋದ್ಮ್ಯಾಗ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ನಾನು TVಯಲ್ಲಿ ನೋಡಿದ್ವಿ ಅಷ್ಟೇ. ರಾಮುಲವ್ರಿಗೆ ಕಾಂಗ್ರೆಸ್ ಕರೆತರೋ ಏನಾದ್ರು ನಡೆದಿದೆ ಸರ್? ಇಲ್ಲ, ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲೇ ಹೋದ್ಮ್ಯಾಗ ಗೊತ್ತಾಗೋದು. ಬೆಂಗಳೂರಿಗೆ ಚರ್ಚೆ ಮಾಡ್ತೀವಿ. ಅಲ್ಲಿ ಹೋದ್ಮ್ಯಾಗ ಗೊತ್ತಾಗೋದು. ಗೊತ್ತಾದ್ಮ್ಯಾಗ ರಿಯಾಕ್ಟ್ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಲಿ ತಮ್ಮದೇ ಹೆಸರು ಹೇಳ್ತಾ ಇದ್ದಾರೆ. ಏನತ್ರ ಅಲ್ಲ, ಅವರು ನಿಮ್ಮನ್ನು ಕೌಂಟರ್ ಮಾಡೋ ಸಲುವಾಗಿ